ಅವ್ರು ಹೇಳಿದರು, ನಾವು ಶ್ರೀಮಂತರಂತ ತಿಳ್ಕೊ ಅಂದರು. ಮುದುಕಿ ಅಂದ್ಲು, ನೀವು ಹೆಂಗೆ ಶ್ರೀಮಂತರು? ಯು ಕ್ಯಾನಾಟ್ ಕ್ರಿಯೇಟ್ ವೆಲ್ತ್, ಯು ಜಸ್ಟ್ ಅಮಾಸ್ ವೆಲ್ತ್. ಆಲ್ ದ ವೆಲ್ತ್ ಈಸ್ ಟು ಕಮ್ ಫ್ರಮ್ ದ ಮೌಂಟನ್ಸ್ ಅಂಡ್ ಓಷನ್ಸ್. ಯು ಆರ್ ನಾಟ್ ಓಷನ್, ಯು ಆರ್ ನಾಟ್ ಮೌಂಟನ್. ಏನ್ ಚಂದ ಹೇಳ್ತಾಳ. ಮಹಾನುಭಾವರೇ, ಜಗತ್ತಿನಲ್ಲಿ ಇರೋರು ಇಬ್ಬರೇ ಶ್ರೀಮಂತರು. ಒಂದು ಮಹಾಬೆಟ್ಟ ಪರ್ವತ, ಇನ್ನೊಂದು ಮಹಾಸಾಗರ. ಎಲ್ಲ ಸಂಪತ್ತ ಬರೋದು ಅಲ್ಲಿಂದಲೇ. ನೀವ್ಯಾರು ಅಂದ್ಲು. ಹೇಳಿ, ನೀವು ಯಾರು ಅಂದ್ರು. ಅವರಂದ್ರು, ನಾವು ಮಹಾಕವಿಗಳು ಅಂದ್ರು. ಅವಾಗ ಮುದುಕಿ ಹೇಳಿದ್ಲು, ನೀವು ಹೆಂಗೆ ಮಹಾಕವಿ ಆಗ್ತೀರಿ? ನೀವು ನೋಡಿದ್ದನ್ನ ವರ್ಣಿಸೋರು, ಸೌಂದರ್ಯ ಕಂಡು ವರ್ಣಿಸೋರು, ಸೌಂದರ್ಯವನ್ನೇ ನಿರ್ಮಾಣ ಮಾಡುವಂಥ ನಿಸರ್ಗ ಇದು ಕವಿ, ನಿಜವಾದ ಕವಿ. ನೀವ್ಯಾರು ಕವಿಗಳು? ಅವಾಗ ಅವರಂದ್ರು, ನೋಡಿ, ನಾವು ಲೋಕಪ್ರಿಯರು ಅಂತ ತಿಳ್ಕೊ ಅಂದ್ರು. ಅವಾಗ ಮುದುಕಿ ಹೇಳ್ತಾಳೆ, ನೀವು ಹೆಂಗೆ ಲೋಕಪ್ರಿಯರಾಗ್ತೀರಿ? ಅನ್ನದಷ್ಟು ನೀವು ಪ್ರಿಯ ಅಲ್ಲ, ಲೋಕಪ್ರಿಯ ಅಲ್ಲ. ನೀರಿನಷ್ಟು ಲೋಕಪ್ರಿಯ ನೀವು ಅಲ್ಲ. ನೀವು ಅನ್ನನೂ ಅಲ್ಲ, ನೀರನೂ ಅಲ್ಲ. ನೀವು ಹೆಂಗೆ ಲೋಕಪ್ರಿಯರಾಗ್ತೀರಿ ಹೇಳಿ? ಹೇಳಿ. ಅನ್ನವನ್ನು ಪ್ರೀತಿಸಿದವರು ಯಾರದಾರ ಈ ಜಗತ್ತಿನಲ್ಲಿ? ನೀರನ್ನ ಪ್ರೀತಿಸಲಾರದವರು ಯಾರದಾರ ಈ ಜಗತ್ತಿನಲ್ಲಿ? ನಾವು ಎಷ್ಟೇ ಶ್ರೇಷ್ಠ ಇದ್ರೆ ಏನಾಯಿತು, ನಮಗೆ ನೀರು ಬೇಕಾಗ್ತದೆ. ಎಷ್ಟು ಬಾಟ್ಲಿ ಕುಡಿದ್ರೆ ಏನು? ನೀರು ಕುಡಿಯದೇ ಇದ್ರೆ ಏನಾಗುತ್ತೆ ಹೇಳಿ? ಹೇಳಿ. ಇರ್ಬೋದು, ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಒಂದು ಬಾಟಲ್ ಕುಡಿಬಹುದು. ನಾ ಹೇಳೋದು ಈ ಬಾಟಲ್ ಅಲ್ಲ. ತಮಗೆ ಗೊತ್ತದ, ಬೆಂಗಳೂರಲ್ಲಿರೋ ಬಾಟಲ್ಗಳೇ ಬೇರೆ, ಅದರ ಬೆಲೆನೇ ಬೇರೆ. ಅಲ್ಲಿ ಕೂತು ಕುಡಿಯೋರೇ ಬೇರೆ. ನೀರು ಕುಡಿಯೋರು ಹೊರಗಿರ್ತಾರೆ, ಅದನ್ನು ಕುಡಿಯೋರು ಒಳಗಿರ್ತಾರೆ. ಒಳಗೆ ಕುಡಿದು ಹೊರಗೆ ಬರುವಾಗ ಅವರು ಬೇರೆನೇ ಆಗಿರ್ತಾರೆ. ನೀರು ಕುಡಿದವ್ರು ಇನ್ನೂವರೆಗೆ ಯಾರೂ ಬೇರೆ ಬೇರೆ ಆಗೇ ಇಲ್ಲ. ಜಗತ್ತೆಲ್ಲ ಪ್ರೀತಿಸೋದು ನೀರನ್ನ. ಮುದುಕಿ ಹೇಳೋದು, ನಾ ಹೇಳೋದಲ್ಲ. ಜಗತ್ತೆಲ್ಲ ಪ್ರೀತಿಸೋದು ನೀರನ್ನ, ಜಗತ್ತೆಲ್ಲ ಪ್ರೀತಿಸೋದು ಅನ್ನವನ್ನ. ಅನ್ನದ ತಟ್ಟೆ ಅಲ್ಲ. ತಟ್ಟೆ ಬಂಗಾರದ್ದಿರಬಹುದು, ಬೆಳ್ಳಿದಿರಬಹುದು. ಅನ್ನ ಅನ್ನೇ. ತಟ್ಟೆ ಬಂಗಾರದಂತ ಬಂಗಾರ ಉಣ್ತಾರೇನು? ಬೆಳ್ಳಿದಂತ ಬೆಳ್ಳಿ ಉಣ್ತಾರೇನು? ಉಣ್ಣೋದು ಅನ್ನ. ಬಡವರು ಉಣ್ಣೋದು ಅಷ್ಟೇ, ಶ್ರೀಮಂತರು ಉಣ್ಣೋದು ಅಷ್ಟೇ.